ಮಾತಾಡೋದು ದೊಡ್ಡ ಮಾತುಗಳು ಮಾತಾಡ್ತಾರೆ. ಯಾರು ಬೇಕಾದ್ರೆ ಕೂಡ ಯಾರನ್ನ ಬೇಕಾದ್ರೂ ಕೂಡ ನಮ್ಮ ಕಾರ್ಯಕರ್ತನ ಟೀಕೆ ಮಾಡಂತ ಕೆಲಸ ಮಾಡ್ತಾರೆ. ಅವ್ರು ಬರ್ಲಿ, ಗೋಪಾಲ್ ಕೃಷ್ಣ ನಾನು ಕೂಡ ಬರ್ತೀನಿ, ಬೇಕಾದ್ರೆ ಅವ್ರು ಏನ್ ಬೇಕಾದ್ರೆ ಅಲ್ಲಿ ಒಂದು ವೇದಿಕೆ ಸಜ್ಜು ಮಾಡ್ಲಿ, ಅದೇನು ಬಂದು ಮಾಡಿದನಪ್ಪ, ಏನ್ ಕಡ್ದಾಕಿದನ, ಏನ್ ಯಾವ ಸೀಮೆ ನಾಯಕ ಅಂತೇಳಿ ಅವ್ರು ಬಹಿರಂಗ ಪಡಿಸ್ಲಿಲ್ಲ, ಯಾರು ಬೇಡ ಅಂತಾರ. ಈ ರೀತಿ ಕೇವಲ ಏನು ಕಾಂಗ್ರೆಸ್ ಗಾಲಿಯಲ್ಲಿ ಗೆದ್ದು ಗೆದ್ದಿರೋಕೊಂಡು ಅವ್ರು MLA ಆಗಿದ್ದಾರೆ, ಗ್ಯಾರಂಟಿ ಮೂಲಕ MLA ಆಗಿದ್ದಾನ. ಒಂದು 3 ವರ್ಷದಲ್ಲಿ ಇವತ್ತು ಒಂದು ಮನೆ ಕೊಡ್ಲಿಕ್ಕಾಗಿಲ್ಲ ಬಡವರಿಗೆ, ಒಂದು ಹಾಸ್ಟೆಲ್ ಕೊಡ್ಲಿಕ್ಕಾಗಿಲ್ಲ, ಮಕ್ಕಳಿಗೆ ಸ್ಕಾಲರ್ಶಿಪ್ ಕೊಡ್ಲಿಕ್ಕಾಗಿಲ್ಲ, ಈ ಆಸ್ಪತ್ರೆಯನ್ನು ಸರಿ ಮಾಡ್ಸಕ್ಕಾಗಿಲ್ಲ, ಜನರೇಟರ್ ರಿಪೇರಿ ಮಾಡಕ್ ಆಗ್ತಿಲ್ಲ, ಒಂದು ರಸ್ತೆ ಗುಂಡಿಗಳು ಮುಚ್ಚಕ್ ಆಗ್ತಾ ಇಲ್ಲ. ಇವರೆಲ್ಲರೂ ಕೂಡ ಇವತ್ತು ಎಲ್ಲವನ್ನು ಕೂಡ ನಮ್ಮ ಸರ್ಕಾರದಲ್ಲಿ ಆದಂತಹ ಡಿಪೋಗಳು, ಬಸ್ ಸ್ಟ್ಯಾಂಡ್ಗಳು ಎಲ್ಲ ಕೂಡ ಇನಾಗ್ರೇಷನ್ ಮಾಡಿದ್ರೆ ಎಲ್ಲಿ ನಮ್ಗೆ ಒಳ್ಳೆ ಹೆಸರು ಬರುತ್ತೆ ಬಿಜೆಪಿ ಅವ್ರಿಗೆ ಅಂತೇಳಿ ಅದು ಇನಾಗ್ರೇಷನ್ ಕೂಡ ಮಾಡೋದನ್ನ ರಾಜಕಾರಣ ಮಾಡ್ಕೊಂಡು ಬಂತಾರೆ. ಆತ ಬರ್ಲಿ ಆತ, ಯಾಕಂದ್ರೆ ಇವತ್ತು ಅನ್ಕೊಂಡಿರ್ಬೋದು ನಾನು ಗೆದ್ದಿದ್ದೀನಿ, ನನ್ನ ಮನೆ ಹತ್ರ ಎಲ್ಲರೂ ಕೂಡ ಬಾನಿಸುಗಳು ಇಲ್ದಿರೋ ಸ್ಲೀವ್ಸ್ ತರ ನನ್ನ ಹತ್ರ ಬರಬೇಕು, ನನ್ನ ಮಾತೆ ನಡಿಬೇಕಂತೇಳಿ ನಾನು ಅಂದ್ಕೊಂಡಿದ್ದಾನ. ಅದು ಬಹಳ ದಿನ ನಡೆಯಲ್ಲ. ಈ 3 ವರ್ಷಗಳಾದ್ಮೇಲೆ ತರ ಹಣೆ ಬರ ಏನಂತೇಳಿ ಕಾಂಗ್ರೆಸ್ ಗೊತ್ತಾಗುತ್ತೆ.